ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದ ಹಿರಿಯ ರಾಜಕಾರಣಿ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ 84ನೇ ಹುಟ್ಟುಹಬ್ಬದ ಸಂಭ್ರಮ. ಜೊತೆಗೆ ಯಡಿಯೂರಪ್ಪ ರಾಜಕೀಯಕ್ಕೆ ಎಂಟ್ರಿಯಾಗಿ 50 ವರ್ಷ ಕೂಡ ಪೂರ್ಣವಾಗಿದೆ. ಹೋರಾಟದ ರಾಜಕಾರಣದಲ್ಲಿ ಪುರಸಭೆಯಿಂದ ಮುಖ್ಯಮಂತ್ರಿ ಪದವಿಯವರೆಗೂ ತಲುಪಿದ ಉದಾಹರಣೆಯನ್ನ ದೇಶದಲ್ಲಿ ಉಲ್ಲೇಖಿಸಬಹುದಾದ್ರೆ ಅದರಲ್ಲಿ ಬಿಎಸ್ ಯಡಿಯೂರಪ್ಪನವರ ಹೆಸರು ನಿಸ್ಸಂದೇಹವಾಗಿ ಮುಂಚೂಣಿಯಲ್ಲಿರುತ್ತೆ. ಕರ್ನಾಟಕದ ರಾಜಕಾರಣದಲ್ಲಿ ಪರಿಶ್ರಮದ ಬೆವರು ಸುರಿಸಿ ಮೇಲೆದ್ದು ಬಂದ ನಾಯಕ ಬಿಎಸ್ ಯಡಿಯೂರಪ್ಪ. ಇಟ್ಟ ಹೆಜ್ಜೆ ಕೊಟ್ಟ ಮಾತು ಎಂದು ಸರಿಸದ ಗಟ್ಟಿ ನಿಲುವು, ಹೃದಯವಂತಿಕೆ, ಮಾತೃತ್ವದ ಸ್ಪಂದನೆ ಅವರ ವ್ಯಕ್ತಿತ್ವದ ವಿಶೇಷ. ಆಡಳಿತದಲ್ಲಿ ಹೋರಾಟದಲ್ಲಿ ಈ ರಾಜ್ಯದ ಜನತೆ ಕಣ್ಣಾರೆ ಕಂಡ ಧೀಮಂತಿಕೆಯ ನಡೆ, ದೂರದರ್ಶಿತ್ವದ ಕೊಡುಗೆ ಅವರ ರಾಜಕಾರಣದ ಮೈಲಿಗಲ್ಲುಗಳು ಅಂದ್ರೆ ತಪ್ಪಾಗುವುದಿಲ್ಲ. ಸಮಾಜದ ಕಟ್ಟ ಕಡೆಯ ಪ್ರಜೆಯ ನೋವು, ತುಡಿತ ಹಾಗೂ ಭಾವನೆಗಳನ್ನ ಕ್ಷಣ ಮಾತ್ರದಲ್ಲಿ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿತ್ವ ಬಿಎಸ್ ಯಡಿಯೂರಪ್ಪನವರದು. ಯಾಕಂದ್ರೆ ಅವರು ತಳಮಟ್ಟದಿಂದ ಬೆಳೆದು ಬಂದವರು. ಸಾಮಾನ್ಯನ ಪರಿಸ್ಥಿತಿಯನ್ನ ಅನುಭವಿಸಿ ಸಮಾಜಮುಖಿ ಹೋರಾಟಗಳಿಗೆ ತಮ್ಮನ್ನ ತಾವು ತೊಡಗಿಸಿಕೊಂಡವರು. ಜನ್ಮ ಕೊಟ್ಟ ಭೂಮಿ ಬೋಕನಕೆರೆಯಾದ್ರೆ ಶಿಕಾರಿಪುರವನ್ನ ಕರ್ಮಭೂಮಿಯನ್ನಾಗಿಸಿಕೊಂಡು ಸಾರ್ವಜನಿಕ ಬದುಕಿಗೆ ತಮ್ಮನ್ನ ಸಮರ್ಪಿಸಿಕೊಂಡವರು ಬಿಎಸ್ ಯಡಿಯೂರಪ್ಪ. ಸಂಘ ಸಾಂಗತ್ಯ, ಸಂಸ್ಕಾರವಂತಿಕೆಯ ನಡೆ, ಸಂಘಟನೆಯ ಸಂಕಲ್ಪ ಅವರ ವ್ಯಕ್ತಿತ್ವವನ್ನ ಪರಿಪಕ್ವವಾಗಿಸಿತು. ಇದರ ಪರಿಣಾಮದ ಫಲ ಅವರೊಳಗಿನ ಒಬ್ಬ ನೈಜ ನಾಯಕ ಹೊರಹೊಮ್ಮುವುದಕ್ಕೆ ಕಾರಣವಾಯಿತು. ತಂತ್ರ ಕುತಂತ್ರಗಳ ವ್ಯೂಹವನ್ನ ಭೇದಿಸಿ ವ್ಯಕ್ತಿಗತ ಕಷ್ಟ ನಷ್ಟಗಳನ್ನ ಲೆಕ್ಕಿಸದೆ ಕೌಟುಂಬಿಕ ಸೌಖ್ಯವನ್ನ ಬದಿಗೊತ್ತಿ ಪಕ್ಷ ಕಟ್ಟೋ ಕಾರ್ಯದಲ್ಲಿ ತಪಸ್ವಿಯಂತೆ ತಮ್ಮನ್ನ ತಾವು ತೊಡಗಿಸಿಕೊಂಡವರು ಬಿಎಸ್ ಯಡಿಯೂರಪ್ಪ. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹೆಬ್ಬಾಗಿಲು ತೆರೆದು ಭದ್ರ ಬುನಾದಿ ಹಾಕಿದ ಜನಪ್ರಿಯ ನಾಯಕತ್ವದ ಕೀರ್ತಿ ಯಡಿಯೂರಪ್ಪನವರ ಹೆಸರಿನಲ್ಲಿ ಶಾಶ್ವತವಾಗಿ ಉಳಿದಿದೆ. ವಿಧಾನಸಭೆಯಲ್ಲಿ ಕೇವಲ 2 ಸದಸ್ಯರ ಖಾತೆ ತೆರೆದ ಪಕ್ಷವೊಂದು ಶರವೇಗದಲ್ಲಿ ಬೆಳೆದು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಹಂತ ತಲುಪಿತು ಅಂದ್ರೆ ಅದು ಜನಸಂಘದ ಮೂಲದಿಂದ ಆರಂಭವಾದ ಸಂಘಟನೆಯನ್ನ ಯಡಿಯೂರಪ್ಪನವರು ವಿಸ್ತರಿಸಿದ ರೀತಿ, ಕಾರ್ಯಕರ್ತರನ್ನ ಸಜ್ಜುಗೊಳಿಸಿದ ಪರಿ, ಜನರ ಭಾವನೆಗಳನ್ನ ಸೃಷ್ಟಿಸಿದ ಮಾಂತ್ರಿಕ ಶಕ್ತಿಯಿಂದ ಮಾತ್ರ ಸಾಧ್ಯ ಎಂಬುದನ್ನ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಸಾಕ್ಷೀಕರಿಸಿತು. ಭೂಮಿಯನ್ನ ಮಾತೆ ಎಂದು ಪೂಜಿಸುವ ಈ ನೆಲದಲ್ಲಿ ಸ್ತ್ರೀ ಶಕ್ತಿಯನ್ನ ಭ್ರೂಣ ಹಂತದಲ್ಲಿಯೇ ಹೊಸಕ್ಕೆ ಹಾಕುವ ನಿರ್ದಯತೆಯ ವ್ಯವಸ್ಥೆಯಿಂದ ಮಮ್ಮಲ ಮರುಗಿದ ಬಿಎಸ್ ಯಡಿಯೂರಪ್ಪ. ಪುರಂದರದಾಸರು ಹಾಡಿದ ಭಾಗ್ಯದ ಲಕ್ಷ್ಮಿಯೇ ನಿಮ್ಮ ಮನೆಗೆ ಬರುವವಳು ಎಂಬುದನ್ನು ನಿರೂಪಿಸಲು ಭಾಗ್ಯಲಕ್ಷ್ಮಿ ಯೋಜನೆಯ ಮೂಲಕ ಜನ್ಮದಾತಿಯರ ಮಡಿಲಲ್ಲಿ ಹೆಣ್ಣು ಶಿಶು ನಗುವಂತೆ ಕಾವಲು ಕಾಯ್ದವರು ಬಿಎಸ್ ಯಡಿಯೂರಪ್ಪ. ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಆತ್ಮವಿಶ್ವಾಸ ತುಂಬುವುದಕ್ಕೆ, ಅವರ ಶಿಕ್ಷಣ ಮುಂದುವರಿಕೆಗೆ ಬೆನ್ನೆಲುಬಾಗಿ ನಿಲ್ಲಲು ಬೈಸಿಕಲ್ ಯೋಜನೆಯನ್ನು ತಂದು ವಿದ್ಯಾಸಾರಥಿಯಾದರು. ಮಣ್ಣಿನ ಮಕ್ಕಳ ಬದುಕು ಹಸನಾಗಿಸುವ ಕೈಂಕರ್ಯ ತೊಟ್ಟು ಅವರಿಗಾಗಿಯೇ ದಶಕಗಳ ಕಾಲ ಹೋರಾಟವನ್ನ ಕೈಗೆತ್ತಿಕೊಂಡವರು ಯಡಿಯೂರಪ್ಪನವರು. ಕರುನಾಡಿನಲ್ಲಿ ಹಸಿರು ಕ್ರಾಂತಿಯನ್ನು ಚಿಮ್ಮಿಸುವುದಕ್ಕೆ ದೇಶದಲ್ಲೇ ಪ್ರಥಮ ಬಾರಿಗೆ ಕೃಷಿ ಬಜೆಟ್ ಮಂಡಿಸಿ ವ್ಯವಸಾಯ ವಲಯಕ್ಕೆ ಭರವಸೆಯ ಸಂದೇಶ ರವಾನೆ ಮಾಡಿದ್ರು. ಬಾಳ ಮುಸ್ಸಂಜೆಯಲ್ಲಿ ಅಭಯವನ್ನ ಅರಸಿ ನಿರೀಕ್ಷೆಗಳ ಹಾದಿಯಲ್ಲಿದ್ದ ಹಿರಿಯ ನಾಗರಿಕರಿಗೆ ಭರವಸೆಯ ಬೆಳಕು ಚೆಲ್ಲಲು ಸಂಧ್ಯಾ ಸುರಕ್ಷೆ ಯೋಜನೆಯನ್ನ ಜಾರಿಗೆ ತಂದವರು ಬಿಎಸ್ ಯಡಿಯೂರಪ್ಪ. ಕಟ್ಟ ಕಡೆಯ ಪ್ರಜೆಯು ಸಕಾಲಿಕ ಆರೋಗ್ಯ ಸೇವೆ ಪಡೆಯುವುದು ಅವನ ಹಕ್ಕಾಗಬೇಕು ಎಂದು ದೃಢ ನಿಲುವು ತಾಳಿದವರು ಬಿಎಸ್ ಯಡಿಯೂರಪ್ಪ. ಈ ಕಾರಣಕ್ಕಾಗಿ ದೇವ ಧನ್ವಂತರಿಯ ರಾಯಭಾರಿಯಂತೆ ಆರೋಗ್ಯ ಕವಚ ಯೋಜನೆ ಜಾರಿಗೆ ತಂದು 24 ಗಂಟೆಯೂ ಕಾರ್ಯನಿರ್ವಹಿಸುವ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸಿ ಉಚಿತ ತುರ್ತು ವೈದ್ಯಕೀಯ ನೆರವು ದೊರಕೋದಕ್ಕೆ ಮಾನವೀಯ ಸ್ಪಂದನೆಯ ಹೆಜ್ಜೆಯನ್ನಿಟ್ಟರು. ಗೋಪಾಲಕ ರೈತರಿಗೆ ನೆರವಾಗುವುದಕ್ಕೆ ಹಾಲಿನ ಪ್ರೋತ್ಸಾಹಧನ ನೀಡಿ ನೇಕಾರರು, ಮೀನುಗಾರರಿಗೆ ಆರ್ಥಿಕ ಚೈತನ್ಯ ತುಂಬುವ ಮೂಲಕ ಅನೇಕ ಕಾಯಕ ಸಮುದಾಯಗಳಿಗೆ ವಿಶೇಷ ಅನುದಾನ ಈ ಯೋಜನೆಗಳನ್ನ ಯಡಿಯೂರಪ್ಪನವರು ತಮ್ಮ ಅವಧಿಯಲ್ಲಿ ಜಾರಿಗೆ ತರ್ತಾರೆ. ಒಣಗಿ ಬರಡಾದ ಕೆರೆ ಕಟ್ಟೆಗಳನ್ನ ಕಂಡೊಡನೆ ಚಲಿಸ್ತಾ ಇದ್ದ ತಮ್ಮ ವಾಹನವನ್ನ ನಿಲ್ಲಿಸಿ ಆ ಕೆರೆ ಕಟ್ಟೆಗಳನ್ನ ತುಂಬಿಸುವುದು
ಇವರ ಚಿಂತನೆಯಾಗಿರ್ತಿತ್ತು, ಇವರ ಕಾರ್ಯವೈಖರಿಯಾಗಿರ್ತಿತ್ತು. ಸಂಬಂಧಿಸಿದ ಅಧಿಕಾರಿಯನ್ನ ಕರೆದು ಆ ಬಗ್ಗೆ ಚರ್ಚಿಸ್ತಾ ಇದ್ರು. ಕೆರೆಕಟ್ಟೆಗಳನ್ನ ತುಂಬಿಸೋದಕ್ಕೆ ತಪಸ್ವಿ ಯೋಜನೆಗಳನ್ನ ರೂಪಿಸಿ ಆಧುನಿಕ ಭಗೀರಥನಾಗಿ ಗ್ರಾಮೀಣ ಪ್ರದೇಶದ ಜನರ ಅಭಿಮಾನದ ಹೊಳೆಯಲ್ಲಿ ತೇಲ್ತಾ ಇದ್ರು. ಆದರೆ ಯಡಿಯೂರಪ್ಪನವರು ಅಧಿಕಾರ ವಹಿಸಿಕೊಂಡ 4 ಅವಧಿಯಲ್ಲಿಯೂ ಒಂದಲ್ಲ ಒಂದು ಕಷ್ಟ ಸವಾಲುಗಳನ್ನು ಎದುರಿಸಿದ್ದಾರೆ. ಬಹುಮತ ಸಾಬೀತುಪಡಿಸುವ ಪರೀಕ್ಷೆ ಒಂದು ಕಡೆಯಾದರೆ, ನೆರೆ ಹಾವಳಿ, ಕರೋನಾದಂತಹ ಸಾವಿನ ಸುನಾಮಿಯ ರೋಗ ಬಾಧೆಗಳು ಎಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಜನರನ್ನ ಆವರಿಸಿಕೊಂಡಿದ್ದು ಕರಾಳ ಇತಿಹಾಸ. ಇಂತಹ ಸಂದರ್ಭವನ್ನ ಎದೆಗುಂದದೆ ಎದುರಿಸಿ, ಅದರಲ್ಲೂ ನೆರೆ ಹಾವಳಿ ಸಂದರ್ಭದಲ್ಲಿ ಏಕಾಂಗಿಯಾಗಿ ರಾಜ್ಯ ಸುತ್ತಿ ಅನಾಥ ಪ್ರಜ್ಞೆ ಎದುರಿಸ್ತಾ ಇದ್ದ ಲಕ್ಷಾಂತರ ಕುಟುಂಬಗಳ ಬದುಕಿನಲ್ಲಿ ಆತ್ಮವಿಶ್ವಾಸವನ್ನ ತುಂಬಿ ಆಶ್ರಯ ದೀಪ ಬೆಳಗಿಸಿ ನೊಂದವರ ಪಾಲಿಗೆ ಆಪದ್ ಬಾಂಧವನಂತೆ ಕೆಲಸ ಮಾಡಿದ್ದಾರೆ. ಹೌದು, ಯಡಿಯೂರಪ್ಪ 4 ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ನಡೆಸಿದವರು. 1943 ಫೆಬ್ರವರಿ 27ರಂದು ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದಲ್ಲಿ ಬಿಎಸ್ ಯಡಿಯೂರಪ್ಪನವರ ಜನನವಾಗುತ್ತೆ. ಬಿಎಸ್ವೈ 4 ವರ್ಷದವರಿದ್ದಾಗಲೇ ತಾಯಿ ವಿಧಿವಶರಾಗ್ತಾರೆ. ಕಷ್ಟದ ಮಧ್ಯೆ ಪಿಯುಸಿ ವಿದ್ಯಾಭ್ಯಾಸ ಮಾಡ್ತಾರೆ. 1965ರಲ್ಲಿ ಬಿಎಸ್ ಯಡಿಯೂರಪ್ಪನವರಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಕ್ಲರ್ಕ್ ಕೆಲಸ ಸಿಗುತ್ತೆ. ಶಿಕಾರಿಪುರದಲ್ಲಿ ವೀರಭದ್ರ ಶಾಸ್ತ್ರಿ ಶಂಕರ ರೈಸ್ ಮಿಲ್ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾರೆ. 1967ರಲ್ಲಿ ರೈಸ್ ಮಿಲ್ ಮಾಲೀಕರ ಮಗಳು ಮೈತ್ರಾ ದೇವಿ ಜೊತೆ ವಿವಾಹವಾಗುತ್ತೆ. ಬಿಎಸ್ ಯಡಿಯೂರಪ್ಪ ಮೈತ್ರಾ ದೇವಿಗೆ ರಾಘವೇಂದ್ರ, ವಿಜಯೇಂದ್ರ ಹಾಗೂ 3 ಹೆಣ್ಣು ಮಕ್ಕಳು. ಬಿಎಸ್ ಯಡಿಯೂರಪ್ಪ ಕಾಲೇಜು ದಿನದಿಂದ ಆರ್ಎಸ್ಎಸ್ ಸ್ವಯಂ ಸೇವಕರಾಗಿದ್ರು. 1970ರಲ್ಲಿ ಶಿಕಾರಿಪುರದ ಆರ್ಎಸ್ಎಸ್ ಕಾರ್ಯವಾಹ ಸೆಕ್ರೆಟರಿಯಾಗಿ ನೇಮಕ ಆಗ್ತಾರೆ. 1972ರಲ್ಲಿ ಶಿಕಾರಿಪುರ ಟೌನ್ ಮುನ್ಸಿಪಾಲಿಟಿ ಸದಸ್ಯರಾಗಿ ಪ್ರಥಮ ಬಾರಿಗೆ ಆಯ್ಕೆ ಆಗ್ತಾರೆ. 1972ರಲ್ಲಿ ಶಿಕಾರಿಪುರದ ಜನಸಂಘದ ತಾಲೂಕು ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ. 1975ರಲ್ಲಿ ಶಿಕಾರಿಪುರ ಟೌನ್ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಎಮರ್ಜೆನ್ಸಿ ಬಳಿಕ ಬಂಧಿತರಾಗಿ ಬಳ್ಳಾರಿ, ಶಿವಮೊಗ್ಗ ಜೈಲುಗಳಲ್ಲಿ ಬಿಎಸ್ವೈ ಇರಬೇಕಾಗತ್ತೆ. 1980ರಲ್ಲಿ ಬಿಜೆಪಿಯ ಶಿಕಾರಿಪುರ ತಾಲೂಕು ಘಟಕದ ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ. 1985ರಲ್ಲಿ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಯಡಿಯೂರಪ್ಪನವರು ನೇಮಕಗೊಳ್ತಾರೆ. 1988ರಲ್ಲಿ ಬಿಜೆಪಿ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ. 1983ರಲ್ಲಿ ಬಿಜೆಪಿಯಿಂದ ವಿಧಾನಸಭೆಗೆ ಮೊದಲ ಬಾರಿಗೆ ಆಯ್ಕೆಯಾಗ್ತಾರೆ. 1983ರಿಂದ 6 ಬಾರಿ ಶಿಕಾರಿಪುರ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗ್ತಾರೆ ಬಿಎಸ್ ಯಡಿಯೂರಪ್ಪ. 1994ರಲ್ಲಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಬಿಎಸ್ ಯಡಿಯೂರಪ್ಪ ಆಯ್ಕೆಯಾಗ್ತಾರೆ. 1999ರ ಚುನಾವಣೆಯಲ್ಲಿ ಬಿಎಸ್ ಯಡಿಯೂರಪ್ಪನವರಿಗೆ ಸೋಲು ಸಂಭವಿಸುತ್ತೆ. ವಿಧಾನ ಪರಿಷತ್ಗೆ ಆಯ್ಕೆಯಾಗ್ತಾರೆ. 2004ರಲ್ಲಿ ಧರಮ್ ಸಿಂಗ್ ಸಿಎಂ ಆಗಿದ್ದಾಗ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸುತ್ತಾರೆ. 2006ರಲ್ಲಿ ಕುಮಾರಸ್ವಾಮಿ ಜೊತೆ ಸೇರಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿ ಡಿಸಿಎಂ ಆಗ್ತಾರೆ ಬಿಎಸ್ ಯಡಿಯೂರಪ್ಪ. 2007ರ ನವೆಂಬರ್ 12ರಂದು ಕರ್ನಾಟಕದ ಸಿಎಂ ಆಗಿ ಬಿಎಸ್ ಯಡಿಯೂರಪ್ಪ ಪ್ರಥಮ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಕರ್ನಾಟಕದಲ್ಲಿ ಕೇವಲ 7 ದಿನಗಳ ಅಲ್ಪಾವಧಿಗೆ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ರು. 7 ದಿನಗಳ ಅಲ್ಪಾವಧಿಗೆ ಸಿಎಂ ಆಗಿದ್ದು ಬಳಿಕ ಆ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗತ್ತೆ. ರಾಜ್ಯದಾದ್ಯಂತ ಆ ಬಳಿಕ ಬಿಜೆಪಿ ಪರ ಪ್ರಚಾರ ನಡೆಸಿ 2008ರ ಅಸೆಂಬ್ಲಿ ಚುನಾವಣೆಗೆ ಬಿಜೆಪಿ ಸಜ್ಜುಗೊಳಿಸುತ್ತಾರೆ. 2008ರಲ್ಲಿ ಶಿಕಾರಿಪುರ ಕ್ಷೇತ್ರದಿಂದ ಸ್ಪರ್ಧೆ, ಬಂಗಾರಪ್ಪ ವಿರುದ್ಧ ಭರ್ಜರಿ ಗೆಲುವು. 2008ರ ಅಸೆಂಬ್ಲಿ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರೇ ಬಿಜೆಪಿಯ ಸಿಎಂ ಅಭ್ಯರ್ಥಿ. ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಮೊದಲ ಅಧಿಕಾರದ ಗದ್ದುಗೆ. ಬಿಜೆಪಿಗೆ 110 ಕ್ಷೇತ್ರಗಳಲ್ಲಿ ಗೆಲುವು. 2008ರ ಮೇ 30ರಂದು ಕರ್ನಾಟಕದ ಸಿಎಂ ಆಗಿ ಬಿಎಸ್ ಯಡಿಯೂರಪ್ಪ ಪ್ರಮಾಣ ವಚನ ಸ್ವೀಕಾರ. 2008 ಮೇ 30ರಿಂದ 2011 ಜುಲೈ 31ರವರೆಗೂ 3 ವರ್ಷ 2 ತಿಂಗಳು ಸಿಎಂ ಆಗಿ ಆಳ್ವಿಕೆ. ಲೋಕಾಯುಕ್ತ ವರದಿಯ ಕಾರಣ 2011 ಜುಲೈ 31ರಂದು ಸಿಎಂ ಸ್ಥಾನಕ್ಕೆ ರಾಜೀನಾಮೆ. ಸದಾನಂದ ಗೌಡರನ್ನ ಸಿಎಂ ಆಗಿ ಸೂಚಿಸಿ ಯಡಿಯೂರಪ್ಪನವರು ಆ ಸ್ಥಾನದಿಂದ ಕೆಳಗಿಳಿತಾರೆ. 2012ರ ನವೆಂಬರ್ 30ರಂದು ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ. ಕರ್ನಾಟಕ ಜನತಾ ಪಕ್ಷ ಅನ್ನೋ ಹೊಸ ಪಕ್ಷ ಸ್ಥಾಪಿಸಿ ಚುನಾವಣೆಗೆ ಸಿದ್ಧತೆ ಮಾಡ್ತಾರೆ. 2013ರಲ್ಲಿ ಕೆಜೆಪಿಯಿಂದ ಶಿಕಾರಿಪುರ ಕ್ಷೇತ್ರದಿಂದ ಗೆಲುವು. ಕೆಜೆಪಿಯ 4 ಮಂದಿ ವಿಧಾನಸಭೆಗೆ ಆಯ್ಕೆಯಾಗ್ತಾರೆ.
2013 ನವೆಂಬರ್ನಲ್ಲಿ ಬೇಷರತ್ತಾಗಿ ಬಿಜೆಪಿಗೆ ಮರು ಸೇರ್ಪಡೆ. 2014 ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗದಿಂದ ಲೋಕಸಭೆಗೆ ಆಯ್ಕೆ. 2016ರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿಎಸ್ ಯಡಿಯೂರಪ್ಪ ಮರು ನೇಮಕ. 2018 ಚುನಾವಣೆಗೆ ಬಿಜೆಪಿಯಿಂದ ಬಿಎಸ್ ಯಡಿಯೂರಪ್ಪ ಸಿಎಂ ಅಭ್ಯರ್ಥಿ. 2018 ಚುನಾವಣೆಯಲ್ಲಿ ಬಿಜೆಪಿಗೆ 104 ಕ್ಷೇತ್ರಗಳಲ್ಲಿ ಗೆಲುವು, ಬಹುಮತಕ್ಕೆ 9 ಸ್ಥಾನದ ಕೊರತೆ. ರಾಜ್ಯಪಾಲರ ಆಹ್ವಾನದ ಮೇರೆಗೆ ಸಿಎಂ ಆಗಿ ಬಿಎಸ್ ಯಡಿಯೂರಪ್ಪ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಾರೆ. ಬಹುಮತ ಸಾಬೀತಿಗೆ 15 ದಿವಸ ಕಾಲಾವಕಾಶವನ್ನ ರಾಜ್ಯಪಾಲರು ನೀಡುತ್ತಾರೆ. ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿಸಿ 24 ಗಂಟೆಗಳ ಸಮಯ ನೀಡುತ್ತೆ. ಬಳಿಕ 2.5 ದಿನದಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುತ್ತಾರೆ ಬಿಎಸ್ ಯಡಿಯೂರಪ್ಪ. 2019 ಜುಲೈ 26ರಂದು ಮತ್ತೆ ಸಿಎಂ ಹುದ್ದೆಗೇರ್ತಾರೆ ಬಿಎಸ್ ಯಡಿಯೂರಪ್ಪ. ಕೊರೋನಾ ಕಾಲದಲ್ಲಿ ಸಿಎಂ ಆಗಿ ಆಳ್ವಿಕೆ, ಕೋವಿಡ್ನ ನಿರ್ವಹಣೆ ಮಾಡ್ತಾರೆ. 75 ವರ್ಷ ದಾಟಿದ ಬಳಿಕ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುತ್ತಾರೆ ಬಿಎಸ್ ಯಡಿಯೂರಪ್ಪ. ನಂತರ ಬಿಎಸ್ವೈ ಸೂಚಿಸಿದ ಬಸವರಾಜ ಬೊಮ್ಮಾಯಿ ಅವರನ್ನೇ ಸಿಎಂ ಆಗಿ ಆಯ್ಕೆ ಮಾಡಲಾಗುತ್ತೆ. 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ 17 ಸ್ಥಾನಗಳ ಗೆಲುವಿನಲ್ಲಿ ಬಿಎಸ್ ಯಡಿಯೂರಪ್ಪನವರ ಪಾತ್ರ ದೊಡ್ಡದು. ಹೀಗೆ ಕರ್ನಾಟಕಕ್ಕೆ ತಮ್ಮ ರಾಜಕೀಯ ಸೇವೆಯ ಮೂಲಕ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದವರು ಬಿಎಸ್ ಯಡಿಯೂರಪ್ಪ.